ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ LLB ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯಲ್ಲಿ ನೋಡೋದಾದ್ರೆ ಭಾರ್ಗವಿ ಮತ್ತೆ ಜೆ.ಪಿ. ಪಾಟೀಲ್ ಅವರಿಬ್ಬರೂ ಸಹ ಮಾತಾಡ್ತಾ ಇರ್ತಾರೆ. ಅವಾಗ ಜೆ.ಪಿ. ಪಾಟೀಲ್ ಅವರು ಹೇಳ್ತಾ ಇರ್ತಾರೆ, ನೋಡು ಭಾರ್ಗವಿ, ನೀನು ಯಾಕೆ ಕೋರ್ಟಿಗೆ ಬರಕ್ಕೆ ಹೋದೆ? ಅವರು ಈ ಸತ್ಯನ ಮುಚ್ಚಿಡೋದಕ್ಕೆ ಎಷ್ಟು ಕೀಳು ಕೆಲಸ ಬೇಕಾದರೂ ಮಾಡ್ತಾರೆ. ಅವ್ರು ಏನು ಬೇಕಾದರೂ ಯೋಚನೆ ಮಾಡ್ತಾರೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈ ಕೇಸ್ನ ಇಲ್ಲೇ ಬಿಟ್ಬಿಟ್ಟು ನೀನು ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊ. ಒಬ್ಬ ಪ್ರಾಣ ತ್ಯಾಗ ಮಾಡ್ಬಿಟ್ಟು ಇಡೀ ಮನೆನ ಕಾಪಾಡೋದು ಒಳ್ಳೇದು. ಒಬ್ಬನಿಗೋಸ್ಕರ ಇಡೀ ಮನೆನೇ ಕದ್ಕೊಳ್ಳೋದಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಭಾರ್ಗವಿ ಅವರು ಹೇಳ್ತಾ ಇರ್ತಾರೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಮಾವ, ನಾನು ಈ ಕೇಸ್ನ ಗೆದ್ದೇ ಗೆಲ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಈ ಕೇಸಿಂದ ನಿಮ್ಮನ್ನು ಆಚೆ ಬರ್ತಾಯಿನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆರ್ತಿನೂ ಸಹ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಿರ್ತಾರೆ, ನೀವೇನು ದೊಡ್ಡ ಬಿಲ್ಡಪ್ ತಗೋತಾ ಇದ್ದೀರಾ, ಡೆಲ್ಲಿಯಿಂದ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಸುಳ್ಳು ಸಾಕ್ಷಿಗಳನ್ನ ಏರ್ಪಡಿಸಿ ನೀವು ಅದನ್ನು ಸಬ್ಮಿಟ್ ಮಾಡಿಬಿಟ್ಟು ವಾದ ಮಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಅವ್ರಿಗೆ ಬೈತಾ ಇರ್ತಾರೆ. ಅವಾಗ ಆರ್ತಿ ಅವರು ಹೇಳ್ತಿರ್ತಾರೆ, ನೋಡಿ, ನಾನೆಲ್ಲೋ ಕೋರ್ಟಲ್ಲಿ ವಾದ ನಡೀತಾ ಇದೆ ಅಂತ ಅಂದ್ಕೊಂಡೆ, ಇದು ಫ್ಯಾಮಿಲಿ ಡ್ರಾಮಾನಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಭಾರ್ಗವಿ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡು ಭಾರ್ಗವಿ, ನಾನು ಆಲ್ರೆಡಿ ನಿನಗೆ ಒಂದು ಏಟನ್ನು ಕೊಟ್ಟಾಗಿದೆ, ನೀನು ಮತ್ತೆ ಈ ಕೇಸಲ್ಲಿ ವಾಪಸ್ ಇದ್ದು ಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆವಾಗ ಭಾರ್ಗವಿ ಅವರು ಹೇಳ್ತಿರ್ತಾರೆ, ನೋಡಿ, ಈ ಕೇಸ್ನ ನೆಕ್ಸ್ಟ್ ಹಿಯರಿಂಗಲ್ಲಿ ನೋಡ್ಕೊಳ್ಳೋಣ, ಇವಾಗ ಯಾಕೆ ಇಷ್ಟು ಮಾತು ಅಂತ ಹೇಳ್ತಾರೆ. ಸರಿ, ಜೆ.ಬಿ. ಪಾಟೀಲ್ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಬರೋದಾದರೆ ಮನೆಯಲ್ಲಿ ಬೃಂದ ಮತ್ತು ನಿರ್ಮಲ್ ಅವರಿಬ್ಬರು ಸಹ ಮಾತಾಡ್ಕೊ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಅವರು ಸಹ ಮನೆ ಒಳಗಡೆ ಬರ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿಂತ್ಕೊ ಅಲ್ಲೇ ಅಂತ ಹೇಳಿ ಬೃಂದ ಅವ್ರು ಹೇಳ್ತಾರೆ. ಅವಾಗ ಅಲ್ಲೇ ನಿಂತ್ಕೊಂಡು ಭಾರ್ಗವಿ ಅವರಂತೂ ತುಂಬಾ ಶಾಕ್ ಆಗಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಎಲ್ಲಿ ಮಾವ, ಮಾವನ್ನ ಕರ್ಕೊಂಬರ್ತೀನಿ ಅಂದರೆ ಎಲ್ಲಿದ್ದಾರೆ ಮಾವ ಇವಾಗ ಅಂತ ಹೇಳಿದಾಗ ಅವ್ರೇನೂ ಮಾತಾಡೋದಿಲ್ಲ. ಅವಾಗ ನಿರ್ಮಲ ಅವರು ಸಹ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಅವಾಗ ಬೃಂದ ಅವ್ರು ಹೇಳ್ತಿರ್ತಾರೆ, ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಮಾವನೂ ಇಲ್ಲ, ಅತ್ತೆ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ, ನಮ್ಮನ್ನೆಲ್ಲ ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂತೇಳಿ ಬೃಂದ ಅವ್ರು ಹೇಳ್ತಿರ್ತಾರೆ. ಇದಕ್ಕೇನೂ ಮಾತಾಡದೆ ಭಾರ್ಗವಿ ಅವರು ಹಾಗೆ ಇರ್ತಾರೆ. ಅವಾಗ ಭಾರ್ಗವಿ ಅವರು ಮಾತಾಡೋಕ್ಕೆ ಬಂದಾಗ, ನೀನೇನು ಮಾತಾಡಬೇಡ, ಸುಮ್ಮನೆ ಹಾಗೆ ಇದ್ಬಿಡು, ನೀನು ಈ ಕೇಸಿಂದ ವಾದನೆ ಮಾಡೋದು ಬೇಡ ಅಂತ ಹೇಳಿ ಬೃಂದ ಅವರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾರೆ. ಅವಾಗ ಬೃಂದ ಅವರು ಹೇಳ್ತಾರೆ, ನೋಡು, ಇದೇ ಕೇಸು ಅಂತ ಹೇಳ್ಕೊಂಡು ಅಪ್ಪನೂ ಕರ್ಕೊಂಬರಲಿಲ್ಲ, ಆ ಕೇಸನ್ನು ಸೋತೆ ನೀನು, ಇವಾಗ ಈ ಕೇಸನ್ನು ಸೋತ್ಬಿಟ್ಟು ಮಾವನೂ ಸಹ ನೀವು ಕೈ ತಪ್ಪಿಸ್ಬೇಕು ಅಂತ ಇದೆಯಾ ಅಂತ ಹೇಳಿದಾಗ ನಿರ್ಮಲ್ ಅವರು ಹೇಳ್ತಾರೆ, ನೋಡು, ನಿನಗೆ ಯಾವುದು ಕೇಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಲೇ ನಿನ್ನ ಕೋರ್ಟಿಂದ ಆಚೆ ಇಟ್ಟಿರೋದು, ನೀನು ಏನಕ್ಕೆ ಕೋರ್ಟ್ಗೆ ಹೋದೆ, ನೀನು ಯಾವಾಗ ಕೋರ್ಟ್ಗೆ ಹೋದೆ, ಏನಕ್ಕೆ ಈ ಕೇಸ್ ತಗೊಂಡೆ ಅಂತ ನಿರ್ಮಲ್ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಈ ಕಡೆ ಶಕ್ತಿ, ಗಂಗಾ ಹಾಗೂ ಆರ್ತಿ ಅವರು 3 ಜನನೂ ಸಹ ಸೇರಿಕೊಂಡು ಒಂದು ಮಾತಾಡ್ತಾ ಕೂತಿರ್ತಾರೆ. ಅಲ್ಲಿ ಎಲ್ಲರೂ ಸಹ ಮಾತಾಡ್ತಾ ಇರಬೇಕಾದ್ರೆ ಆರ್ತಿ ಅವರು ಹೇಳ್ತಿರ್ತಾರೆ, ನೋಡಿ, ನಾನು ಆ ಭಾರ್ಗವಿ ಬಗ್ಗೆ ನೀವು ಹೇಳೋದನ್ನು ಕೇಳಿಸ್ಕೊಂಡು ಅವಳು ವಾದ ಮಾಡೋದನ್ನು ನಾನು ನೋಡಬೇಕಾಗಿತ್ತು. ಆದರೆ ಇವತ್ತು ಅವಳು ವಾದ ಮಾಡೋದನ್ನು ನೋಡ್ತಾ ಇದ್ದರೆ ಅಥವಾ ಕೇಳ್ತಾ ಇದ್ದರೆ ನನಗೆ ಹಾಗೇ ಕೇಳ್ತಾ ಇರಬೇಕು ಅನ್ನಿಸ್ತಾ ಇತ್ತು. ಆ ಆಸೆ ಇವತ್ತು ನೆರವೇರಿತು ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಅವರು ಹೇಳ್ತಿರ್ತಾರೆ, ಅಲ್ಲ, ಅವಳಿಗೆ ಅಷ್ಟೊಂದು ಧೈರ್ಯ ಹೇಗೆ ಬಂತು? ಇದೇ ಥರ ರವೀಂದ್ರನು ಸಹ ಬೆಂಕಿಲಿ ಬೇಯ್ತಾ ಇದ್ದ, ಇವಾಗ ಇವಳು ಸಹ ಮಾಡ್ತಾ ಇದ್ದಾಳೆ, ಇವ್ಳಿಗೂ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಮಾತಾಡ್ಕೋತಾ ಇರ್ತಾರೆ. ಅವಾಗ ಆರ್ಕೆ ಅವರು ಅವಳನ್ನ ಹೊಗಳ್ತಾ ಇರೋದನ್ನ ಕೇಳಿಸ್ಕೊಂಡು ಗಂಗಾ ಅವ್ರು ಹೇಳ್ತಾರೆ, ನೋಡಿ, ನೀವು ಅವಳನ್ನ ಆಡಿ ಹೊಗಳಿ ಅಂತ ಕರೆದಿಲ್ಲ, ಈ ಕೇಸ್ನ ಗೆಲ್ಲಕ್ಕೆ ಕರೆದಿರೋದು ನಿಮ್ಮನ್ನು ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಆರ್ಕೆ ಅವ್ರು ಹೇಳ್ತಾರೆ, ನಾನೀಗ ಆಲ್ರೆಡಿ ಆ ವಾದನ ಮಾಡಿದ್ದೀನಿ ಅಲ್ವಾ ಅಂತ ಹೇಳಿದಾಗ ಅವಳು ಅಷ್ಟಕ್ಕೆ ಸುಮ್ಮನಾಗೋ ಇರುವೆ ಅಲ್ಲ, ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಕ್ತಿ ಅವರು ಹೇಳ್ತಾರೆ, ನೋಡು ಗಂಗಾ, ಆಗಲೇ ಆರ್ಕೆ ಅವರು ಅವಳಿಗೆ ಮೇಲೆ ಬರ್ದೇ ಇರಂಗೆ ಒಂದು ಏಟನ್ನು ಕೊಟ್ಟಿದ್ದಾರೆ, ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಗಂಗಾ ಅವರು ಹೇಳ್ತಾರೆ, ನೋಡು, ನೀನು ಯಾವನಯ್ಯ, ನೀನು ಯಾವನಾರಾಗಿರೋ, ನೀನು ವಾದ ಮಾಡೋದನ್ನ ಕೇಳಿ, ನೀನು ಅವಳು ಆಡಿ ಹೊಗಳೋದನ್ನ ನಿಲ್ಲಿಸ್ಬಿಡು, ನೀನು ಈಗ ಫಸ್ಟು ಈ ಕೇಸ್ನ ಗೆಲ್ಸೋದನ್ನ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಆರ್ಕೆ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಶಕ್ತಿ, ಇದು ತುಂಬಾ ಇನ್ಸಲ್ಟ್ ಮಾಡ್ದಂಗಿದೆ ನನಗೆ ಅಂತ ಹೇಳಿ ಎದ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಶಕ್ತಿಯವರು ತಡೆಯೋಕ್ಕೆ ಮುಂದಾಗ್ತಾರೆ. ಅವಾಗ ಅವರು ಅಲ್ಲಿ ನಿಲ್ಲೋದೇ ಇಲ್ಲ, ಅಲ್ಲಿಂದ ಹೊರಟೋಗ್ತಾರೆ. ಇನ್ನೀ ಕಡೆ ಗಂಗಾ ಅವ್ರನ್ನ ಹಾಗೆ ಶಕ್ತಿಯವ್ರು ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಇಲ್ಲಿ ಎಲ್ಲರೂ ಸೇರಿಕೊಂಡು, ಅಂದರೆ ಬೃಂದ ಅವರು ಮತ್ತು ನಿರ್ಮಲಾ ಅವರು ಸೇರಿಕೊಂಡು ಭಾರ್ಗವಿ ಅವ್ರಿಗೆ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಅವರು ಸಹ ಬರ್ತಾರೆ. ಅರ್ಜುನ್ ಅವರು ಬಂದ್ಬಿಟ್ಟು ಭಾರ್ಗವಿ ಅವ್ರ ಪರ ನಿಂತ್ಕೊಂಡು ಮಾತಾಡ್ತಾರೆ. ನೋಡಿ, ಭಾರ್ಗವಿ ಅವರು ಕೋರ್ಟ್ಗೆ ಹೋಗ್ತಾರೆ, ವಾದ ಮಾಡೇ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಡ್ಯಾಡ್ನ ಉಳಿಸ್ಕೊಳ್ಳೋದು ಭಾರ್ಗವಿ ಮಾತ್ರನೇ ಇವಾಗ ಅಂತ ಹೇಳಿದಾಗ ಭಾರ್ಗವಿಗೆ ತುಂಬಾ ಸಂತೋಷ ಆಗುತ್ತೆ. ನಿರ್ಮಲಾ ಮತ್ತು ಬೃಂದ ಇಬ್ಬರೂ ಶಾಕ್ ಆಗ್ತಾರೆ. ಅವಾಗ ಅರ್ಜುನ್ ಅವರು ಹೇಳ್ತಾ ಇರ್ತಾರೆ, ನೋಡಿ, ಈ ಕೇಸ್ ಬಗ್ಗೆ ಭಾರ್ಗವಿ ಅವರು ಆಗಲೇ ಸ್ಟಡಿ ಮಾಡ್ತಾ ಇದ್ದಾರೆ, ಒಂದು ತಿಂಗಳಿಂದ ಈ ಕೇಸ್ ಬಗ್ಗೆ ನೋಡ್ತಾನೆ ಇದ್ದಾರೆ, ಸಾಕ್ಷಿನ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ. ಈಗ ಭಾರ್ಗವಿನ ಬಿಟ್ಟರೆ ಡ್ಯಾಡ್ನ ಯಾರೂ ಕಾಪಾಡೋಕ್ಕಾಗೋದಿಲ್ಲ, ಅವ್ರು ಉಳಿಸ್ತಾರೆ, ಅವ್ರು ಈ ಕೋರ್ಟ್ಗೆ ಹೋಗಿ ಕೇಸ್ ಗೆದ್ಕೊಬರ್ತಾರೆ, ಆ ನಂಬಿಕೆ ನನಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅರ್ಜುನ್ ಅವ್ರು ಹೊರಟೋಗ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ನಿರ್ಮಲಾ ಮತ್ತು ಬೃಂದ ಅವರು ತುಂಬಾ ಶಾಕ್ ಆಗಿರ್ತಾರೆ. ಅವಾಗ ಬೃಂದ ಅವರು ಹೇಳ್ತಾರೆ, ನೋಡಿ ಅತ್ತೆ, ಮಾವ ಕೈ ತಪ್ಪೋದ್ರು, ದುಡ್ಡು ಕೈ ತಪ್ಪೋಯ್ತು, ಈಗ ನಿಮ್ಮ ಮಗನೂ ಸಹ ಕೈ ತಪ್ಪೋಗಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬಾ ಕೋಪ ಮಾಡಿಕೊಂಡು ಭಾರ್ಗವಿ ಅವರು ಹೇಳ್ತಾರೆ, ನೀನು ಬರೀ ದುಡ್ಡು ದುಡ್ಡು ಅಂತ ಹೇಳಬೇಡ, ನೀನು ಇಲ್ಲಿ ಮಾವ ಬಂದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ದುಡ್ಡು ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಿರೋದೇ ಜಾಸ್ತಿ. ನಿನಗೆ ದುಡ್ಡು ಆಸ್ತಿ ಮೊನ್ನೆ ಆಗಿರ್ಬೋದು, ನನಗೆ ದುಡ್ಡು ಆಸ್ತಿ ಅಂತ ಹೇಳಿದ್ರೆ ಈ ಕುಟುಂಬನೇ ನನಗೆ ದೊಡ್ಡ ಆಸ್ತಿ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರು ಹೋಗಿ ನಿರ್ಮಲನ ಕೈ ಹಿಡ್ಕೊಂಡು, ನೋಡಿ, ನೋಡಿ ಅತ್ತೆ, ಏಳು ಬೀಳು ಸಹಜ, ಈ ಕೇಸಲ್ಲಿ ನಾನು ಗೆದ್ದೇ ಗೆಲ್ತೀನಿ, ನನ್ನ ಮಾವನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಒಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಪೊಲೀಸವರು ಜೆ.ಪಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಗಂಗಾ ಬಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮಾತಾಡಬೇಕು ಅಂದಾಗ
ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೆ ಆ ಥರ ಅಗತ್ಯ ಇಲ್ಲ ಅಂತೇಳಿ ಪೊಲೀಸ್ ಕೇಳಿದಾಗ, ಪೊಲೀಸರು ಯಾರೂ ಸಹ ಮಾತನ್ನೇ ಕೇಳೋದಿಲ್ಲ. ಅವ್ರ ಪಾಡ್ಗೆ ಅವರು ಆ ಕಡೆ ಹೊರಟೋಗ್ತಾರೆ. ಆಗ ಗಂಗಾ ಅವರು ಹೇಳ್ತಾರೆ, "ಇವಾಗ ನೇಣಿಗೆ ಹಾಕೋ ಮುಂಚೆನೇ ಒಂದು ಕಡೆ ಆಸೆನ ಕೇಳ್ತಾರಂತೆ. ನಿನ್ನ ಆಸೆ ಈಡೇರಿಸದೆ ಹೋಗ್ತೀನಾ? ನಿನ್ನ ಆಸೆನೂ ಸಹ ಈಡೇರಿಸ್ತೀನಿ. ನಾನು ಇನ್ನು ಮುಂದೆ ಯಾವತ್ತೂ ನಿನ್ನ ಕಣ್ಮುಂದೆ ಬರೋದಿಲ್ಲ. ನೀನು ಜೈಲಲ್ಲಿ ಆರಾಮಾಗಿರ್ಬೋದು. ನಾನು ಇನ್ನು ಅಲ್ಲಿಗೆ ಬರೋದೂ ಇಲ್ಲ" ಅಂತ ಹೇಳಿದಾಗ, ಜೆ.ಪಿ. ಪಾಟೀಲ್‌ಗೆ ತುಂಬಾನೇ ಕೋಪ ಬಂದ್ಬಿಟ್ಟು, "ನೋಡು, ನೀನು ಇದೇ ರೀತಿ ಆಡ್ತಾ ಇರಬೇಡ. ನೀನು ಸಹ ಸತ್ಯದಿಂದ ದೂರ ಏನಿಲ್ಲ. ಸತ್ಯ ಎಲ್ಲ ಆಚೆ ಬಂದೇ ಬರುತ್ತೆ. ಆ ಕೆಲಸನ ಭಾರ್ಗವಿ ಮಾಡ್ತಾಳೆ. ನನ್ನ ಸೊಸೆ ಮಾಡೇ ಮಾಡ್ತಾಳೆ. ನೀನು ಸಹ ಜೈಲಿಗೆ ಹೋಗೋದು ದೂರ ಏನಿಲ್ಲ" ಅಂತ ಹೇಳಿದಾಗ ಗಂಗಾ ಅವರಂತೂ ತುಂಬಾನೇ ಶಾಕ್ ಆಗ್ತಾರೆ. ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.